ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ ಅಂತ ಹೇಳಿ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನಾಗ್ಲೇ ಈಗ ಐ ಥಿಂಕ್ ಅವ್ರನ್ನ ತೆಗ್ದಿದ್ದಾರೆ ಅನ್ಕೊಂಡಿದ್ದೀನಿ. ಈಗ ಅವರು ಇದ್ರಲ್ಲಿಲ್ಲ. ಇದನ್ನ ಕಾನೂನಾತ್ಮಕವಾಗಿ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಮಕ್ಕಳ ಭವಿಷ್ಯ ಅದನ್ನ ಹಾಳು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಒಂದ್ ಕಡೆಗೆ ಬೇರೆ ಸಂದರ್ಭದಲ್ಲಿ ನಾವು ಹೋರಾಟ ಮಾಡ್ತೀವಿ, ಆ ಟೈಮಲ್ಲಿ ಇಟ್ಸ್ ಸೆಪರೇಟ್ ಯೂನಿಯನ್, ಇದು ಏನೋ ಇಂಡಿಪೆಂಡೆಂಟ್ ಬಾಡಿ ಅದು. ತುಂಬಾ ಯಾವಾಗ್ಲೂ ಕೂಡ ಕಂಪ್ಲೇಂಟ್ ಬರ್ತಾನೆ ಇದೆ, KPSC ಯಲ್ಲಿ ಈ ತರ ಆಗ್ತದೆ ಅಂತ ಹೇಳಿ. ಅದನ್ನ ನನಗನ್ಸುತ್ತೆ ರಾಜ್ಯ ಸರ್ಕಾರದವರು ಬಹಳ ಸ್ಟ್ರಿಕ್ಟ್ ಆಗಿ ಟ್ರಾನ್ಸ್ಪರೆನ್ಸಿಯಲ್ಲಿ ಇಟ್ಟು ಈ ತರ ಹಗರಣ ಆಗದೆ ಇರತಕ್ಕಂತ ರೀತಿಯಲ್ಲಿ ಒಂದು ನಂಬಿಕೆಯನ್ನು ಬರ್ಬೇಕು. ನಂಬಿಕೆ ಬರಲಿಲ್ಲ ಅಂದ್ರೆ ಏನಾಗ್ತದೆ, ಅದು ಎಲ್ಲ ಸರಿ ಇದ್ರೂ ಕೂಡ ನಂಬಿಕೆ ಹೊಟ್ಟೋಗ್ಬಿಡ್ತದೆ. ಆ ನಂಬಿಕೆ ಬರ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಈಗ ಆಗಿರ್ತಕ್ಕಂಥ ತಪ್ಪುಗಳು ಏನು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅಂತ ಹೇಳಿ ಮಾಧ್ಯಮದ ಮೂಲಕನೇ ನಾನು ಕೂಡ ನೋಡಿರೋದು. ಬಹಳ ಕಠಿಣವಾಗಿ ಬಹಳ ಸ್ಟ್ರಿಕ್ಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಬೇಕು. ಯಾರ್ಯಾರು ತಪ್ಪಿಸ್ತಿರ್ತಾರೆ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಅವರಿಗೆ ಶಿಕ್ಷಣ ಒಳಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ಕೂಡ ಆಗ್ರಹ ಮಾಡ್ತೀನಿ. ಯಾಕಂದ್ರೆ ಮಕ್ಕಳ ಭವಿಷ್ಯ ಅದು. ಪಶು ವೈದ್ಯರ ಸಂಬಂಧಪಟ್ಟಂತೆ ನೇಮಕಾತಿ ಅಲ್ಲ, ಅದೇ ಏನೋ ಕೋರ್ಟ್ ಕೂಡ ನಾನು ಇವಾಗ ಬೆಳಗ್ಗೆ ನೋಡಿದೆ, ನಾನು ಕೋರ್ಟ್ ಸ್ವಲ್ಪ ತಡೆ ಕೊಟ್ಟಿದೆ ತಾತ್ಕಾಲಕ್ಕೆ. ರದ್ದು ಮಾಡಂತ ಪರಿಸ್ಥಿತಿ, ಮತ್ತೆ ಅವರ ಆತಂಕ ಎಲ್ಲ ಸುಮಾರು ಸರಿ ಅಲ್ಲ, ಅದೇ ಹೇಳ್ತಾ ಇರೋದು, ಇದ್ರೊಳಗೆ ಟ್ರಾನ್ಸ್ಪರೆನ್ಸಿ ಇರಬೇಕು. ತುಂಬಾ ಚೆನ್ನಾಗಿ ನಡೆಸ್ತಾ ಇದೆ. ಒಂದ್ ಕಡೆ KPSC ಈಗ ನಮ್ಮ ರಾಜ್ಯದಲ್ಲಿ PSI ಹಗರಣನು ಕೂಡ ಅದಾಗಿ ಹಂಗೆ ಉಳ್ಕೊಂಡ್ಬಿಡ್ತು. ಅದನ್ನ ಮತ್ತೆ ಪ್ರಶ್ನೆ ಆಯ್ತು. ಇಂಥದ್ದಾಗ್ತಾ ಹೋದ್ರೆ ಸಾಮಾನ್ಯ ಜನರು ಯಾರು ಕಷ್ಟಪಟ್ಟು ಓದಿ ಕೆಲಸವನ್ನು ಹುಡುಕ್ತಾ ಇರ್ತಾರೆ, ವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತಾರೆ. ಇಲ್ಲಪ್ಪ, ಈ ಸರ್ಕಾರಗಳಿದ್ದು ಇಷ್ಟೇ, ಬೇರೆ ಸರಿ ಇಲ್ಲ, ನಮ್ಮ ಜೀವನ ಇಷ್ಟೇ ಅಂತ ಹೇಳಿ ಅದು ವಾಪಸ್ ಬರ್ಬೇಕಾಗ್ತದೆ. ಟ್ರಾನ್ಸ್ಪರೆನ್ಸಿ ಇಟ್ಕೊಳ್ಬೇಕಾಗ್ತದೆ. ಈಗ ನಾವು ಶಿಕ್ಷಕರ ನೇಮಕಾತಿಯಲ್ಲೆಲ್ಲ ಬಹಳ ಟ್ರಾನ್ಸ್ಪರೆನ್ಸಿ ಮಾಡ್ತೀವಿ. ನಾವು KPS ಮೂಲಕ ಮಾಡೋದಿಲ್ಲ, ನಮ್ದು ಬೇರೆ ಸಿಸ್ಟಮ್ ಅಲ್ಲಿ ಮಾಡ್ತೀವಿ. ಆ ತರ ಏನಾದ್ರು ಟ್ರಾನ್ಸ್ಪರೆನ್ಸಿ ಸಿಸ್ಟಮ್ ಮಾಡೋದು ಒಳ್ಳೇದು ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ. ಇಲ್ಲಾಂದ್ರೆ ಈ ತರ ಜನರ ಕೈಲಿ ಅನುಮಾನ ರೀತಿಯಲ್ಲಿ ಮತ್ತೆ ನಿಮ್ಮ ಜೊತೆಗೆಲ್ಲ ಅನುಮಾನದ ರೀತಿಯಲ್ಲಿ ನೋಡ್ಕೊಳ್ಳೋದಿದೆಯಲ್ಲ, ಅದು ತಪ್ಪಾಗ್ತದೆ. ಅದಕ್ಕೆ ಶಿಕ್ಷೆ ಆಗ್ಬೇಕು, ಕಠಿಣವಾಗಿ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಇದು ಸಾವಿರಾರು ಮಕ್ಕಳ ಭವಿಷ್ಯ ಇದ್ರಲ್ಲಿ ಅಡಗಿರ್ತದೆ. ಅದು ನ್ಯಾಯಬದ್ಧವಾಗಿರ್ಬೇಕು ಅಂತೇಳಿ ನನ್ನ ಆಸೆ. ಅದೆಲ್ಲ ಡೆಲ್ಲಿಯವ್ರು ಮಾಡ್ತಾರೆ. ಈಗೆಲ್ಲ ಹೋಗ್ತಾ ಇದ್ದಾರೆ ಎಲ್ಲರೂ. ಇವತ್ತು ಸಿದ್ದರಾಮಯ್ಯ ಸಾಹೇಬರು 12ವರೆಗೆ ಹೋಗ್ತಾರೆ. ಡೆಲ್ಲಿಯವರು ಒಳ್ಳೆ ಡಿಸಿಷನ್ಸ್ ತಗೊಳ್ತಾರೆ. ಡೆಲ್ಲಿಯವರು ಏನ್ ಡಿಸಿಷನ್ಸ್ ತಗೊಳ್ತಾರೆ ಅದಕ್ಕೆ ಯಾವಾಗ ಕೂಡ ಅದು ಅವ್ರಿಗೆ ಬಿಟ್ಬಿಡೋದು ಒಳ್ಳೇದು. ಅದ್ರ ಬಗ್ಗೆ ನಾನು ಹೆಚ್ಚು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸೋದಿಲ್ಲ. ಅವ್ರು ಒಳ್ಳೆ ತೀರ್ಮಾನಗಳನ್ನ ತಗೊಳ್ತಾರೆ. ಆ ತೀರ್ಮಾನಕ್ಕೆ ಬದ್ಧವಾಗಿ ಕೋರ್ಟು ಅದು ನನಗನ್ಸುತ್ತೆ ಇವತ್ತೇನಾದ್ರೂ ಆ ಜಯ ಬಂದಿದೆ ಅಂದ್ರೆ ಈ ದೇಶದ ಯುವಕರಿಗೆ ಅವ್ರ ಭವಿಷ್ಯನ ರೂಪಿಸ್ತಕ್ಕಂತ ಕೆಲಸವನ್ನ. ಯಾಕೆಂದ್ರೆ BJP ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಅವರು ಅಧಿಕಾರಕ್ಕೆ ಬಂದಿದ್ದು ಈ ವಾಟ್ಸ್ಆಪ್ ಇದ್ರೊಳಗೇನೆ, ಸೋಷಿಯಲ್ ಮೀಡಿಯಾನ ಇಟ್ಕೊಂಡು. ಈಗ ಅದೇ ಸೋಷಿಯಲ್ ಮೀಡಿಯಾ ಅವ್ರ ವಿರುದ್ಧ ಬಿದ್ದಿದೆ. ಅದ್ರಲ್ಲಿ ಏನಾಗಿದೆ, ನಿಮ್ಮಂತ ಮೈನ್ ಸ್ಟ್ರೀಮ್ ಮಾಧ್ಯಮದವರು ಕೆಲವು ತೊಂದರೆಗಳನ್ನ ಪಟ್ಟಿರೋದು ನಾವು ಕೂಡ ನೋಡಿದ್ವಿ. ಅದು ಹಂಗಾಗ್ಬಾರ್ದು. ಅದು ಮೇಲ್ಮಟ್ಟದಲ್ಲಿ ಆಗಿರ್ತಕ್ಕಂಥ ತೊಂದರೆನ ಅವರು ಎಲ್ಲ ಯಾರಿದಾರ ಅವರೆಲ್ಲ ಹೇಳಿದಾರೆ. ಅದನ್ನ ನಾನು ಮತ್ತೆ ಉಚ್ಚರಿಸಕ್ ಹೋಗುದಿಲ್ಲ. ಆದ್ರೆ ಯುವಕರು ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥದ್ದು ಅವರು ಸಂಪೂರ್ಣವಾಗಿ ಜಯ ತಂದಿದ್ದಾರೆ. ಒಂದು ರೀತಿಯಲ್ಲಿ ಮಾರ್ಗದರ್ಶನ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆದ್ರೆ ಏನು ಅವ್ರು ತಪ್ಪು ಮಾಡದೆ ಲಾಠಿ ಏಟು ಹೊಡೆಯೋದಿರ್ಲಿ, ಆಮೇಲೆ ಅದಕ್ಕೆ ಒಂದು ಪ್ರೋಟೋಕಾಲ್ ಇರುತ್ತೆ. ಏನಾದ್ರೂ ಒಂದು ಗಲಾಟೆ ಆದ್ರೆ ಫಸ್ಟ್ ವಾರ್ನಿಂಗ್ ಕೊಡ್ತಾರೆ. ವಾರ್ನಿಂಗ್ ಆದ್ಮೇಲೆ ನೀರ್ ಬಿಡೋದು, ಆ ಜೆಟ್ ನೀರಲ್ಲಿ ಬಿಡ್ತಾರೆ. ಆಮೇಲೆ ಟಿಯರ್ ಗ್ಯಾಸ್ ಹಾಕೋದು. ಅದಾದ್ಮೇಲೆ ಈ ಪೆಲೆಟ್ಸ್, ಅದು ಪೆಲೆಟ್ಸ್ ಅಂತ ಹೇಳಿ ಬರೋದಿಲ್ಲ, ಅದು ರಬ್ಬರ್ ಬುಲೆಟ್ಸ್ ಏನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಆ ಪ್ರೋಟೋಕಾಲ್ ಮಾಡದೆ ಅವ್ರು ಬಂದಿರ್ತಕ್ಕಂಥದ್ದು ಉದ್ದೇಶ ಏನು, ಸೆಂಟ್ರಲ್ ಗವರ್ಮೆಂಟ್ ಅವ್ರು ಏನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ಬೇಕು. ಇವ್ರಿಗೆ ಹೊಡೆದು ಅಥವಾ ಓಡಿಸ್ಬಿಟ್ರೆ ಓಡೋಗ್ಬಿಡ್ತಾರೆ ಅಂತ ಹೇಳಿ ನನಗನ್ಸುತ್ತೆ. ಅದು ಓಡೋಗ್ಲಿಲ್ಲ. ಅವ್ರನ್ನ ಮತ್ತೆ ಸಂಘಟನೆಯನ್ನ ಮಾಡಿದ್ದಾರೆ. ಇವತ್ತು ಯಾವ ರೀತಿ ನಾವು ತಿರುಗಿ ಬೀಳ್ಬೋದು, ನಮ್ಮ ಹಕ್ಕನ್ನ ನಾವು ಹೆಂಗ್ ಪಡಿಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ಎಲ್ಲ ಸರ್ಕಾರದವರು, ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಯಾಕಂದ್ರೆ ಯುವಕರು ಯಾವತ್ತೂ ಕೂಡ ತಿರುಗಿ ಬೀಳ್ತಾರೆ. ಅವ್ರಿಗೆ ನ್ಯಾಯಬದ್ಧವಾಗಿರ್ತಕ್ಕಂಥ, ಯಾಕಂದ್ರೆ ನಮ್ಮ ದೇಶದ ಭವಿಷ್ಯ ಅವರು. ಯಾವುದೇ ಕಾರಣಕ್ಕೂ ಆ ಭವಿಷ್ಯನ ತೊಂದರೆ ಮಾಡ್ತಕ್ಕಂಥ ಹಕ್ಕು ಯಾವುದೇ ಸರ್ಕಾರಗಳಿಗೆ ಇರೋದಿಲ್ಲ. ಅದು ಅವ್ರ ಹೋರಾಟಕ್ಕೆ ಬಂದು ಈ ರೀತಿ ಬರ್ತದೆ. ಈ ರೀತಿ ನಮ್ಮ ದೇಶದಲ್ಲಿ ಆಗ್ಬಾರ್ದು, ರಾಜ್ಯಗಳಲ್ಲೂ ಆಗ್ಬಾರ್ದು. ಅವರನ್ನ ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋಗ್ಬೇಕಾಗ್ತದೆ. ಯಾಕೆಂದ್ರೆ 30 ಜನರು ತೀರ್ಕೊಂಡೋದ್ರು ಮಕ್ಕಳು. ಕಾರಣ ಯಾರು ಅಂತ ಬರುತ್ತೆ. ಆದ್ರೆ ಯಾರ್ಯಾರು ಲಾಠಿ ಚಾರ್ಜ್ ಮಾಡಿ ಅಮಾಯಕರಿಗೆ ಹೊಡೆತ ತಿಂದಿದ್ದಾರೆ, ಏನೇನ್ ತೊಂದರೆಗಳಾಗಿದ್ದಾವೆ, ಅದಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಆಗ್ತಾರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಸಂಸದರು
ಏನಿವತ್ತು ಪಾರ್ಲಿಮೆಂಟ್ ನಡೆಯುತ್ತೆ ಅಲ್ಲಿ ಈ ವಿಚಾರನ ವಿರೋಧ ಪಕ್ಷದವರು ತಗೊಳ್ಬೇಕು, ಕೇಂದ್ರ ಸರ್ಕಾರದವರು ಅದಕ್ಕೆ ಉತ್ತರ ಈ ಕೊಡ್ಬೇಕು. ಸಂದರ್ಭನ ದೇಶ ವಿರೋಧಿ ಶಕ್ತಿಗಳು ಕೂಡ ಲಾಭ ಪಡೆದಿವೆ ಅಂತ ಬಿಜೆಪಿ ಹೇಳ್ತಾರೆ. ಅವ್ರು ನಾನು ಹೇಳ್ತೀನಲ್ಲ, ಇಲ್ಲ ಅಲ್ಲ, ಯಾರು ಮಾತಾಡಿ ಅಲ್ಲಿ ಅಲ್ಲ, ಎಲ್ಲಿ ಪ್ರೂಫ್ ಎಲ್ಲಿದೆ? ಸುಮ್ನೆ ಯಾವನೋ ಟಿವಿಯಲ್ಲಿ ಮುಂದೆ ಹೊಡ್ಕೊಂತಾನೆ ಅಂದ ತಕ್ಷಣ ಎಲ್ಲ ದೇಶ ಬದಲಾವಣೆ ಆಗ್ಬಿಡುತ್ತಾ? ನಾನೇ ಹೇಳ್ತಾ ಇದ್ದೀನಲ್ಲ, ಎಷ್ಟೊಂದು ಕೆಲವು ತಪ್ಪುಗಳು ಅಲ್ಲಿ ಇರ್ತಕ್ಕಂಥ ಕೆಲವು ಲ್ಯಾಂಗ್ವೇಜಸ್ ಯಾಕೆ ಆಕ್ರೋಶದ ಮೇಲೆ ಬರ್ತಾವೆ, ಅದು ಸುಮ್ನೆ ಬರೋದಿಲ್ಲ. ಏನ್ CAA ಏನೇನ್ ತಗೊಂಡು ಎಲ್ಲೆಲ್ಲ ಹೋಗಿ ಹಾಕ್ಬಿಟ್ರೆ ಆಮೇಲೆ ಯುವಕರು ಮೋಸ್ಟ್ಲಿ ಇವ್ರ ಕಂಟ್ರೋಲ್ ಬರಲ್ಲ, ನಿಮ್ ಕಂಟ್ರೋಲ್ ಬರಲ್ಲ, ತಿಳ್ಕೊಳ್ಳಿ. ಹೇಳಿ, ಅವ್ರಿಗೆ ನ್ಯಾಯ ಏನ್ ಸಿಗ್ಬೇಕೋ ಅದ್ ಮಾಡ್ತಾರೆ. ಈ ತರ ತಪ್ಪು ದಾರಿನ ಹಿಡಿತಕ್ಕಂಥದ್ದು ನನಗನ್ಸುತ್ತೆ. ನರೇಂದ್ರ ಮೋದಿ ರಾತ್ರಿ ಎದ್ದು ಅವರೇ ಸೆಲ್ಫಿ ವಿಡಿಯೋ ಮಾಡ್ಕೊಂತಾರೆ, ಅದು ತಪ್ಪು ಮಾಡ್ತಾರ ಅಂತ ಹೇಳಿದ್ರೆ ಅಲ್ಲಿಗೆ ಅವ್ರ ಹಣೆ ಬರ ಏನು ಅಂತ ಹೇಳಿ ಗೊತ್ತಾಗುತ್ತಲ್ಲ. ಅದಕ್ಕೆ ನಾ ಹೇಳೋದು, ಜನರನ್ನ ವಿಶ್ವಾಸ ತಗೊಳ್ಬೇಕಾಗತ್ತೆ, ಕೇಂದ್ರ ಸರ್ಕಾರ ಆಡಳಿತದವ್ರು ಇರ್ಲಿ ಯಾರೇ ಆಗ್ಲಿ. ಸೊ ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮತ್ತೆ ನಾನು ಜಾಸ್ತಿ ಏನು ಹೇಳೋದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.